ಏನೋ ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದಾಗಿ ಭಾರತಕ್ಕೆ ಸಂಕಷ್ಟ ಎದುರಾಗಿದೆ. ತೈಲ ಮತ್ತು ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಕದನ ಕಾಲದಲ್ಲಿ ಹಾರ್ಮೋಜ್ ಜಲಸಂಧಿ ಬಂದ್ ಆಗಿರುವಂತಹ ಕಾರಣಕ್ಕಾಗಿ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಈ ಮಧ್ಯೆ ಭಾರತಕ್ಕೆ ಇರಾನ್ನಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಹಾರ್ಮೋಜ್ ಜಲಸಂಧಿ ಮೂಲಕವಾಗಿ ಅನಿಲ ಮತ್ತು ತೈಲ ಪೂರೈಕೆಗೆ ಇರಾನ್ ಒಪ್ಪಿಗೆ ನೀಡಿರುವುದಾಗಿ ಕೇಂದ್ರ ವಿದೇಶಾಂಗ ಇಲಾಖೆ ಮಾಹಿತಿ ನೀಡಿದೆ. ಮಧ್ಯಪ್ರಾಚ್ಯದ ಮದ್ದು ಮಿಸೈಲ್ಗಳ ಮೊರೆತ ಮಾರ್ಧನಿಸಿದೆ. ಇಸ್ರೇಲ್ ಇರಾನ್ ಯುದ್ಧದಿಂದ ವಿಶ್ವಕ್ಕೆ ಎಫೆಕ್ಟ್ ತಟ್ಟಿದೆ. ಭಾರತದಲ್ಲಿ ತೈಲ ಮತ್ತು ಅನಿಲ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಇದೀಗ ದೇಶದಲ್ಲಿನ ಸಮಸ್ಯೆಯನ್ನ ಪರಿಹರಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ನಿಟ್ಟುಸಿರು ಬಿಡುವಂತಹ ಸುದ್ದಿಯೊಂದನ್ನ ನೀಡಿದೆ. ಭಾರತಕ್ಕೆ ಓಪನ್ ಆಯ್ತಾ ಹಾರ್ಮೋಜ್ ಜಲಸಂಧಿ? ಅನಿಲ ಮತ್ತು ತೈಲ ಸರಬರಾಜಿಗೆ ಇರಾನ್ ಒಪ್ಪಿಗೆ. ಹಾರ್ಮೋಜ್ ಜಲಸಂಧಿ ಮೂಲಕ 40% ಸರಕು ಸಾಗಾಣಿಕೆಗಳ ಪೂರೈಕೆಗೆ ಭಾರತ ಅವಲಂಬಿತವಾಗಿದೆ. ಆದ್ರೀಗ ಇರಾನ್ ಇಸ್ರೇಲ್ ಸಂಗ್ರಾಮದಿಂದ ಭಾರತಕ್ಕೆ ತೈಲ ಅನಿಲದ ಅಭಾವ ತಲೆದೂರಿದೆ. ಈ ಸಮಸ್ಯೆ ಬಗೆಹರಿಸಲು ಕೇಂದ್ರ ವಿದೇಶಾಂಗ ಸಚಿವರು ಕಾರ್ಯೋನ್ಮುಖವಾಗಿದ್ದಾರೆ. ಇರಾನ್ ಜೊತೆ ಮಾತುಕತೆ ನಡೆಸಿ ದೇಶವಾಸಿಗಳಿಗೆ ಗುಡ್ ನ್ಯೂಸ್ ನೀಡಿರೋ ಮಾಹಿತಿ ಲಭ್ಯವಾಗಿದೆ. ಭಾರತಕ್ಕೆ ಹಾರ್ಮೋಜ್ ಜಲಸಂಧಿ ಓಪನ್ ಆಗುವ ಮಾಹಿತಿ ಲಭ್ಯವಾಗಿದೆ. ಇರಾನ್ ಜೊತೆ ವಿದೇಶಾಂಗ ಸಚಿವ ಜೈಶಂಕರ್ ಮಾತುಕತೆ ನಡೆಸಿದ್ದು, ಅನಿಲ ಮತ್ತು ತೈಲ ಸರಬರಾಜು ಮಾಡಲು ಇರಾನ್ ಒಪ್ಪಿಗೆ ನೀಡಿದೆ ಎಂಬ ಮಾಹಿತಿ ಇದೆ. ಕೊಲ್ಲಿ ರಾಷ್ಟ್ರಗಳಿಂದ ಅನಿಲ ಮತ್ತು ತೈಲ ಸರಬರಾಜು ಮಾಡುವ ಹಡಗುಗಳ ಓಡಾಟಕ್ಕೆ ಅನುಮತಿ ನೀಡೋದಾಗಿ ಭರವಸೆ ನೀಡಿದೆ. ಸದ್ಯ ಹಾರ್ಮೋಜ್ ಜಲಸಂಧಿ ಸುತ್ತ ಭಾರತದ 28 ಹಡಗುಗಳಿದ್ದು, ಭಾರತದ ಧ್ವಜ ಹಾಕಿಕೊಂಡು ತೆರಳುವ ಹಡಗುಗಳಿಗೆ ಇರಾನ್ ಅನುಮತಿ ನೀಡಲಿದೆ ಎಂಬ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ಮೂಲಗಳು ತಿಳಿಸಿವೆ. ಭಾರತದ ಮಾತುಕತೆ ಸುದ್ದಿ ನಿರಾಕರಿಸಿದ ಇರಾನ್. ಹಾರ್ಮೋಜ್ ಜಲಸಂಧಿ ಮೂಲಕ ಭಾರತದ ಸರಕು ತುಂಬಿದ ಹಡಗುಗಳು ಸಂಚಾರ ಮಾಡುವುದನ್ನು ಒಪ್ಪಿಕೊಂಡಿದೆ ಎಂಬ ಮಾಹಿತಿಯನ್ನ ಇರಾನ್ ನಿರಾಕರಿಸಿದೆ. ಅಂಥ ಯಾವುದೇ ಒಪ್ಪಂದವನ್ನ ಮಾಡಿಕೊಂಡಿಲ್ಲ ಅಂತ ಇರಾನ್ ಹೇಳಿಕೊಂಡಿದೆ. ಹೀಗಾಗಿ ಭಾರತಕ್ಕೆ ಹಾರ್ಮೋಜ್ ಜಲಸಂಧಿ ಓಪನ್ ಆಗುತ್ತೋ ಇಲ್ವೋ ಎಂಬ ವಿಚಾರದಲ್ಲಿ ಸದ್ಯಕ್ಕೆ ಯಾವುದೇ ಸ್ಪಷ್ಟನೆ ಸಿಗದಾಗಿದೆ. ಹಾರ್ಮೋಜ್ ನಿರ್ಬಂಧ ಮೀರಿ ಬಂದ ಹಡಗುಗಳು. ಹಾರ್ಮೋಜ್ ಜಲಸಂಧಿಯನ್ನ ಇರಾನ್ ಸಂಪೂರ್ಣ ಹಿಡಿತಕ್ಕೆ ಪಡೆದುಕೊಂಡಿದೆ. 32 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಹಡಗುಗಳು ಸಂಚರಿಸದಂತೆ ಕಣ್ಗಾವಲಿಟ್ಟಿದೆ. ಸಮುದ್ರದಲ್ಲಿ ವಾಟರ್ ಬಾಂಬ್ಗಳನ್ನ ಹಾಕಿದೆ ಎಂಬ ಮಾಹಿತಿ ಇದೆ. ಈ ಮಧ್ಯೆ ಹಾರ್ಮೋಜ್ ಜಲಸಂಧಿಯ ಮೂಲಕವೇ ಭಾರತದ ಹಡಗುಗಳು ಬಂದಿವೆ. ಹಾರ್ಮೋಜ್ ಜಲಸಂಧಿ ಬಂದಾಗಿರೋ ಹೊತ್ತಲ್ಲೇ ಸರಕು ತುಂಬಿದ 2 ಹಡಗುಗಳು ಭಾರತವನ್ನ ತಲುಪಿವೆ. ಸೌದಿ ಅರೇಬಿಯಾದಿಂದ 1,35,335 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನ ಸಾಗಾಟ ಮಾಡಿವೆ. ಹಾರ್ಮೋಜ್ ಜಲಸಂಧಿ ಮೂಲಕವೇ ಬಂದು 2 ಹಡಗುಗಳು ಮುಂಬೈ ತಲುಪಿವೆ. ಇರಾನ್ಗೆ ಗೊತ್ತಾಗದಂತೆ ಸಿಗ್ನಲ್ಸ್ ಆಫ್ ಮಾಡಿಕೊಂಡು ಸಂಚಾರ ಮಾಡಿದ ಶೆನ್ಲಾಂಗ್ ಹೆಸರಿನ ತೈಲ ಟ್ಯಾಂಕರ್ ಮುಂಬೈ ಬಂದರಿಗೆ ಆಗಮಿಸಿದೆ. ತೈಲ ದರ ಬ್ಯಾರೆಲ್ಗೆ $200 ಬೆದರಿಕೆ. ಹಾರ್ಮೋಜ್ ಜಲಸಂಧಿ ಮೇಲೆ ಇರಾನ್ ಮತ್ತಷ್ಟು ಬಿಗಿ ಹಿಡಿತವನ್ನ ಸಾಧಿಸ್ತಾ ಇದೆ. ತೈಲವನ್ನ ಹೊತ್ತು ಹಾರ್ಮೋಜ್ ಮೂಲಕ ಹೊರಟಿದ್ದ 3 ಮರ್ಚೆಂಟ್ ಶಿಪ್ಗಳನ್ನ ಇರಾನ್ನ IRGC ಧ್ವಂಸ ಮಾಡಿದೆ. ಇದೇ ಹೊತ್ತಲ್ಲಿ ತೈಲ ದರವನ್ನ ಬ್ಯಾರೆಲ್ಗೆ $200 ತಲುಪೋದನ್ನ ಜಗತ್ತು ಸದ್ಯದಲ್ಲೇ ನೋಡ್ಲಿದೆ ಅಂತ ಇರಾನ್ ಎಚ್ಚರಿಕೆ ನೀಡಿದೆ. ಇತ್ತ ಅಂತಾರಾಷ್ಟ್ರೀಯ ಎನರ್ಜಿ ಏಜೆನ್ಸಿ ಮಹತ್ವದ ನಿರ್ಧಾರ ಕೈಗೊಂಡಿದೆ. 400 ಮಿಲಿಯನ್ ಬ್ಯಾರೆಲ್ ತೈಲ ರಿಲೀಸ್ಗೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ನಿರ್ಧಾರ ಮಾಡಿದೆ. IEAಯ 32 ಸದಸ್ಯ ರಾಷ್ಟ್ರಗಳ ಸರ್ವಾನುಮತದಿಂದ ತನ್ನ ತೈಲ ಸಂಗ್ರಹಾಗಾರಗಳಿಂದ ತೈಲವನ್ನ ಬಿಡುಗಡೆ ಮಾಡಲು ಮುಂದಾಗಿದೆ. ಸದಸ್ಯ ರಾಷ್ಟ್ರದ ಅಗತ್ಯತೆಗೆ ತಕ್ಕಂತೆ ಸರಿಯಾಗಿ ತೈಲ ಬಿಡುಗಡೆ ಆಗಲಿದೆ. ಅಂದಹಾಗೆ 2022ರಲ್ಲಿ IEA 182 ಮಿಲಿಯನ್ ಬ್ಯಾರೆಲ್ ತೈಲವನ್ನ ಬಿಡುಗಡೆ ಮಾಡಿತ್ತು. ಈ ಹಿಂದೆ ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾದಾಗಲೂ ತೈಲವನ್ನ ನೀಡಿತ್ತು. ವಿನಾಶಕಾಲೆ ವಿಪರೀತ ಬುದ್ಧಿ ಎನ್ನುವಂತೆ ಇರಾನ್ ಯುದ್ಧೋನ್ಮಾದಕ್ಕೆ ಜಗತ್ತೇ ಪರಿತಪಿಸುವಂತಾಗಿದೆ.
ಆದಷ್ಟು ಬೇಗ ಇರಾನ್ ಇಸ್ರೇಲ್ ಯುದ್ಧ ನಿಲ್ಲಲಿ ಅಂತ ಪ್ರಪಂಚವೇ ಪ್ರಾರ್ಥಿಸುವಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.